ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಗಂಟ್ಲಾಕೋ ನೋಯ್ತಿತ್ತು. ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಲೈಟಾಗಿ ಬಿಸಿ ಮಾಡಿಕೊಂಡು ಒಂದು 3-4 ಸರಿ ಮುಕ್ಕಿಳಿಸಿದ್ರೆ ಗಂಟ್ಲು ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಬೆಳಿಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ರು ಅಮ್ಮ. ಮಧ್ಯಾಹ್ನದ ಊಟಕ್ಕೆ ಹುಳ್ಳಿಕಾಳು ಬಸ್ಸಾಂಬಾರಿಗೆ ಹುಳ್ಳಿಕಾಳು ಬೇಯಿಸಿಟ್ಟು ಅಮ್ಮ ತೋಟಕ್ಕೆ ಹೋಗಿದ್ರು. ಬಸ್ಸಾಂಬಾರ್ ಮಾಡಕ್ಕೆ ಮೊದಲೇ ಎಲ್ಲ ಹೆಚ್ಚಿಟ್ಕೊಂಡು ಖಾರ ಎಲ್ಲ ರುಬ್ಬಿ ಸಾಂಬಾರ್ ಮಾಡಿದೆ. ಬೇಯಿಸಿರೋ ಹುಳ್ಳಿಕಾಳನ್ನ ಈರುಳ್ಳಿ, ಕಾಯಿ, ಕೊತ್ತಂಬರಿ ಹಾಕಿ ಸ್ವಲ್ಪ ಪಲ್ಯ ತರ ಮಾಡ್ಕೊಂಡೆ. ಹಾಗೆ ಕಾಯಿ, ಬೆಲ್ಲ, ಏಲಕ್ಕಿ ಹಾಕಿ ಸ್ವಲ್ಪ ರುಬ್ಕೊಂಡು ಸ್ವೀಟ್ ಕಾಯಿ ರಸದ ಜೊತೆ ತಿನ್ನಕ್ಕೆ ಬೇಯಿಸಿರೋ ಹುಳ್ಳಿಕಾಳು ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರ್ ಜೊತೆ ಮಧ್ಯಾಹ್ನದ ಊಟಕ್ಕೆ ಅನ್ನ ಮಾಡ್ಕೊಂಡೆ. ಅಡ್ಗೆ ಮಾಡಾದ್ಮೇಲೆ ಅಡ್ಗೆ ಮನೆ ಸ್ವಲ್ಪ ಗಲೀಜಾಗಿತ್ತು. ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡೆ, ಕ್ಲೀನ್ ಎಲ್ಲ ಮಾಡಿ. ಕ್ಲೀನ್ ಎಲ್ಲ ಮುಗಿಸಿ ಊಟ ಮಾಡೋಣ ಅಂತ ಬಂದೆ. ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರ್ ಹಾಕ್ಕೊಂಡು ಸೈಡಲ್ಲಿ ಪಲ್ಯ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಸ್ವೀಟ್ ಕಾಯಿ ರಸ ಮತ್ತು ಹುಳ್ಳಿಕಾಳು ಹಾಕ್ಕೊಂಡೆ. ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಮತ್ತೆ ಸಿಗೋಣ.